ಬೆಂಗಳೂರಿನಲ್ಲಿ ಅದರಲ್ಲೂ ಕೂಡ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಈ ಹಿಂದೆ ಬೀದಿ ನಾಯಿಗಳಿಗೂ ಕೂಡ ಬಿರಿಯಾನಿ ಭಾಗ್ಯವನ್ನು ಕೊಡ್ತೀವಿ, ನಾಯಿಗಳಿಗೆ ಆಹಾರ ಹಾಕೋದ್ರಿಂದ ಅವು ಆಕ್ರೋಶಗೊಳ್ಳಲ್ಲ, ಆಮೇಲೆ ಕೋಪಗೊಳ್ಳಲ್ಲ, ಅದರ ಪರಿಣಾಮವಾಗಿ ಅವು ಕಚ್ಚೋದನ್ನು ಬಿಡ್ತಾವೆ ಅನ್ನೋದು ಯೋಜನೆಯ ಒಂದು ಭಾಗ ಆಗಿತ್ತು. ಬಟ್ ಬಿರಿಯಾನಿನೇ ಯಾಕೆ ಅನ್ನೋ ಪ್ರಶ್ನೆ ಇತ್ತು. ಬಿರಿಯಾನಿ ಕೊಡಿ ಅಂತ ನಾಯಿಗಳೇನಾದರೂ ಕಂಪ್ಲೇಂಟ್ ಮಾಡ್ತಾ ಇದ್ದಾವಾ ಅಂತ ಹೇಳಿ ವಿಪರೀತವಾಗಿ ಸಾರ್ವಜನಿಕರಿಂದ ವಿರೋಧ ವ್ಯಕ್ತ ಆಗಿತ್ತು. ವಿರೋಧಕ್ಕೆ ಮಣಿದ ಹಾಗೆ ವರ್ತಿಸಿದಂತಹ ಸರ್ಕಾರ ಇನ್ನೂ ಕೂಡ ಆ ಯೋಜನೆಯನ್ನ ನಿಲ್ಲಿಸಿಲ್ಲ. ಹಾಗಾದ್ರೆ ಎಲ್ಲಿ ತನಕ ಬಂತು ಈ ಬಿರಿಯಾನಿ ಭಾಗ್ಯದ ಕತೆ ಅನ್ನೋದ್ರ ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ. ನಾಯಿಗಳಿಗೆ ಬಿರಿಯಾನಿ ಭಾಗ್ಯ ವಿವಾದ, ವಿರೋಧದ ನಡುವೆಯೂ ಬಿರಿಯಾನಿ ಭಾಗ್ಯ, ಟೆಂಡರ್ ಪ್ರಕ್ರಿಯೆಯಲ್ಲಿ ಬಿರಿಯಾನಿ ಯೋಜನೆ. ಬೀದಿ ನಾಯಿಗಳಿಗೆ ಪ್ರತಿದಿನ ಪೌಷ್ಟಿಕ ಆಹಾರ ನೀಡಲು ಬಿಬಿಎಂಪಿ ಇದ್ದಾಗ ಸುಮಾರು 2.88 ಕೋಟಿ ವೆಚ್ಚದಲ್ಲಿ ಯೋಜನೆಯನ್ನ ರೂಪಿಸಿತ್ತು. ಅದಕ್ಕೆ ಬೀದಿ ನಾಯಿಗಳಿಗೆ ಚಿಕನ್ ರೈಸ್ ಅಂತ ಅಧಿಕಾರಿಗಳು ತಿಳಿಸಿದ್ರು. ಇದಕ್ಕೆ ಸಾಕಷ್ಟು ವಿವಾದ, ವಿರೋಧಗಳು ಎದುರಾಯಿತು, ಟೀಕೆಗಳು ಹೆಚ್ಚಾಯಿತು. ಮತ್ತೆ ಬೆಂಗಳೂರಿಗರು ಸಾಕಷ್ಟು ವಿರೋಧವನ್ನ ಮಾಡಿದ್ರು. ಇಷ್ಟೆಲ್ಲ ವಿರೋಧ ಆದ್ರೂ ಕೂಡ ಜಿಬಿಎ ಅಧಿಕಾರಿಗಳು ಬೀದಿ ನಾಯಿಗಳಿಗೆ ಚಿಕನ್ ರೈಸ್ ನೀಡುವ ಯೋಜನೆಯನ್ನ ಮಾತ್ರ ಕೈಬಿಟ್ಟಿಲ್ಲ, ಬದಲಾಗಿ ಜಾರಿ ಮಾಡುವುದಕ್ಕೆ ಪ್ರಕ್ರಿಯೆ ಹಂತದಲ್ಲಿದೆ. ಬಿಬಿಎಂಪಿ ಇದ್ದಾಗ ಈ ಯೋಜನೆಗೆ ಟೆಂಡರ್ ಕರೆಯಲಾಗಿತ್ತು. ಈಗ ಜಿಬಿಎ ಜಾರಿಗೆ ಬಂದ ಮೇಲೆ 5 ಪಾಲಿಕೆಗಳಿಗೆ ಟೆಂಡರ್ ಪ್ರಕ್ರಿಯೆ ಮಾಡಲಿದ್ದಾರೆ. ಟೆಂಡರ್ ಪ್ರಕ್ರಿಯೆ ಹಂತದಲ್ಲಿದೆ. 5 ನಗರ ಪಾಲಿಕೆ ಹಂತದಲ್ಲಿ ಇದನ್ನ ಕೈಗೆತ್ತಿಕೊಳ್ಳಬಹುದು ಅಂತ ಹೇಳಲಾಗ್ತಿದೆ. ಜಿಬಿಎ ಕೂಡ ಬೀದಿ ನಾಯಿಗಳಿಗೆ ವಿಶೇಷವಾಗಿ ತಯಾರಿಸಿದ ಭಕ್ಷ್ಯ ನೀಡ್ತಿಲ್ಲ ಅಂತ ಸ್ಪಷ್ಟನೆ ಕೊಟ್ಟಿತ್ತು. ಆದರೂ ಬೆಂಗಳೂರಿಗರು ವಿರೋಧ ಮಾಡ್ತಾ ಇದ್ದಾರೆ. ಆದರೂ ಈ ಯೋಜನೆ ನಿಂತಂತೆ ಕಾಣ್ತಿಲ್ಲ. ಒಟ್ಟಾರೆ ಬೀದಿ ನಾಯಿಗಳಿಗೆ ಬಿರಿಯಾನಿ ಯೋಜನೆಗೆ ಸಾಕಷ್ಟು ವಿರೋಧ ಇದೆ, ಆದ್ರೆ ಈ ಯೋಜನೆ ಸ್ಥಗಿತ ಆದಂತೆ ಕಾಣಿಸ್ತಾ ಇಲ್ಲ. ಹಾಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಜಿಬಿಎ ಮುಖ್ಯ ಆಯುಕ್ತರ ಈ ಯೋಜನೆಯನ್ನ ಸ್ಟಾಪ್ ಮಾಡ್ತಾರಾ, ಕಾದು ನೋಡಬೇಕಿದೆ. ಲೋಕೇಶ್ ಕೋಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.